ಟೊಮೆಟೊ ಅಂದರೆ ನಾವೆಲ್ಲ ಒಂದು ತರಕಾರಿ ಅಂತ ತಿಳ್ಕೊಂಡಿರ್ತೇವೆ. ತರಕಾರಿಯಂತೆಯೇ ಅದನ್ನ ಬಳಸ್ತೀವಿ ಕೂಡ. ಸಸ್ಯಶಾಸ್ತ್ರದ ಪ್ರಕಾರ ಇದೊಂದು ಹಣ್ಣು ಹೌದು. ಅಂತೆಯೇ ಈ ಹಣ್ಣನ್ನ ಹಸಿಯಾಗಿ ಸೇವಿಸೋದ್ರಿಂದ ಆರೋಗ್ಯಕ್ಕೆ ಉತ್ತಮವಾದದ್ದು ಎಂದು ವೈದ್ಯರು ಸಲಹೆ ನೀಡ್ತಾರೆ. ದಿನಕ್ಕೊಂದು ಕಪ್ ಅಥವಾ 2 ಟೊಮೆಟೊ ಹಣ್ಣಿನ ತುಂಡುಗಳನ್ನು ಹಸಿಯಾಗಿ ತಿಂದ್ರೆ ನಮಗೆ ಅಗತ್ಯದ ಅರ್ಧದಷ್ಟು ವಿಟಮಿನ್ ಎ ಲಭ್ಯವಾಗುತ್ತೆ ಎಂದು ಹೇಳುತ್ತಾರೆ. ಆದ್ರೆ ಅದೇ ಬೇಯಿಸಿದ ಟೊಮ್ಯಾಟೋನಿಂದ ವಿಟಮಿನ್ಗಳು ನಷ್ಟವಾಗುವ ಕಾರಣ ಸಾಧ್ಯವಾದಷ್ಟು ಹಸಿಯಾಗಿಯೇ ತಿನ್ಬೇಕು ಅಂತ ವೈದ್ಯರ ಸಲಹೆ. ಮಧುಮೇಹಿಗಳಿಗೆ ಟೊಮೆಟೊ ಒಂದು ಉತ್ತಮ ಆಯ್ಕೆಯಾಗಿದೆ. ಈ ಹಣ್ಣನ್ನ ಹಸಿಯಾಗಿ ಸೇವಿಸುವ ಮೂಲಕ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ನಿಯಂತ್ರಣದಲ್ಲಿರುತ್ತದೆ ಹಾಗೂ ಮಧುಮೇಹದ ಪರಿಣಾಮ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತೆ. ಟೊಮೆಟೊನಲ್ಲಿ ವಿಟಮಿನ್ ಎ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವ ಕಾರಣ ಇದು ಕಣ್ಣಿಗೆ ಮತ್ತು ಚರ್ಮಕ್ಕೆ ಅತ್ಯುತ್ತಮವಾದದ್ದು ಎಂದು ಸಲಹೆ ನೀಡುತ್ತಾರೆ. ಅಷ್ಟೇ ಅಲ್ಲದೆ ಟೊಮೆಟೊ ಕೆಂಪು ಬಣ್ಣ ಬರಲು ನೇರವಾಗುವ ಲೈಕೋಪಿನ್ ಮತ್ತು ಕ್ಯಾಲ್ಸಿಯಂ ಮೂಳೆಗಳನ್ನು ದೃಢಗೊಳಿಸುತ್ತದೆ. ಇದರಿಂದ ಮೂಳೆಗಳಲ್ಲಿ ಗಾಳಿಗುಳ್ಳೆಗಳು ತುಂಬಿಕೊಳ್ಳುವ ಪರಿಸ್ಥಿತಿಯನ್ನ ತಪ್ಪಿಸುತ್ತದೆ. ಟೊಮೆಟೊದಲ್ಲಿರುವ ಪೋಷಕಾಂಶಗಳು ರಕ್ತವನ್ನು ಹೆಪ್ಪುಗಟ್ಟಿಸುವ ಸಾಧ್ಯತೆಯನ್ನು ಕಡಿಮೆಗೊಳಿಸಿ ಈ ಮೂಲಕ ಎದುರಾಗುವ ಸ್ತಂಭನ ಹಾಗೂ ಇತರ ತೊಂದರೆಗಳಿಂದ ನಮಗೆ ರಕ್ಷಣೆ ನೀಡುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.